ಹೇಳಕ್ ಬಂದೀನಿ. ನಮ್ದೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಫಸ್ಟ್ ಅಣ್ಣಂದಾದ್ಮೇಲೆ ಅಕ್ಕ ಅಂದಾದ್ಮೇಲೆ ಆ ಟೈಮ್ದಾಗ ನಮ್ಮನ್ನೆಲ್ಲ ಬೆಳೆಸಿದೆಲ್ಲ ಬಟ್ಟೆ ಹೊಲಿದ್ರ ಮೇಲೆ ಆಗಿನ ಲೈಫ್ ನೆನ್ಪು ಮಾಡ್ಕೊಂಡ್ರಿ ನಾನು ನಡಗ ಹುಟ್ಟಿತ್ ನನ್ನ ಹಾರ್ಟ್ ಒಳಗ. ಅಪ್ ಅಂಡ್ ಡೌನ್ಸ್ ಎಲ್ಲಾನು ನೋಡ್ಕೊಂಡು ಬಂದಕ್ಕಿದೀನಿ ನಾನು. ಭಾಳ ಕಷ್ಟಪಟ್ಟು ಬೆಳೆಸೋದು ನನಗೆ. ಆ್ಯಕ್ಚುಲಿ ನನಗೆ ಪಾರ್ಲರ್ ಕಲಿಯಕ್ಕೆ ಬ್ಯಾಡ ಅಂತಿದ್ರು ಅಷ್ಟೇ. ಬಟ್ ನಾವು ಶಾಲೆ ಕಲ್ತಿಲ್ಲ, ನಮ್ಮ ಮಕ್ಕಳು ನಾನು ಸರಿಯಾಗಿ ಶಾಲೆ ಕಲಿಸ್ಬೇಕಂತ ಭಾಳ ಕಷ್ಟಪಟ್ಟು ಹಾಯ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾನು ಆರಾಮಿದ್ದೀನಿ. ಇವತ್ತಿಗೆ ನನ್ನ ಸಲೂನ್ ಓಪನ್ ಮಾಡಿ 1 ವರ್ಷ ಆಯಿತು. ಅದರದ್ದೇ ಪೂಜೆ ಮಾಡಾಕತ್ತಿದ್ವಿ. ಆಮೇಲೆ ಅಮಾವಾಸ್ಯೆನೂ ಅವತ್ತೇ ಇತ್ತು. ಸೊ ಪೂಜೆ ಮಾಡಾಕ್ತಿದ್ವಿ. ಸ್ವಲ್ಪ ನನ್ನ ಟಚ್ ಇರೋರಿಗೆ ಅಷ್ಟೇ ಕರೆಸಿದ್ದೆ, ಎಲ್ಲರಿಗೆ ಕರೆಸೋದಾಗಲಿಲ್ಲ. ನನ್ನ ಎಲ್ಲ ಸ್ಟೂಡೆಂಟಿಗೂ ಕರೆಸೋದಾಗಲಿಲ್ಲ. ಯಾಕಂತಂದ್ರೆ ನೆನಪಾರಿನಿ. ಕೆಲವೊಬ್ಬರಿಗೆ ಹೇಳಿದ್ರು ಅವ್ರು ಬರಲಿಲ್ಲ. ಬರೋರಿಗೆ ನೆನಪಾರೀನಿ. ಭಾಳ ಬೇಜಾರು ಮಾಡ್ಕೊಂಡ್ರು. ಅವ್ರು ಕಾಲ್ ಮಾಡಿ ಬೈದರು ನನಗೆ. ಮತ್ತು ಇಲ್ಲಿ ನಮ್ಮ ಮನೆಯವರು ಒಂದು ಕೇಕ್ ಮಾಡಿಸಿದ್ರು. ನನ್ನ ಸಲೂನ್ ಲೋಗೋ ಹಾಕಿ ಕೇಕ್ ರೆಡಿ ಮಾಡಿಸ್ಕೊಂಬಂದಿದ್ರು. ಭಾಳ ಮಸ್ತಾಗಿತ್ತು. ಪೈನಾಪಲ್ ಫ್ಲೇವರ್ ಒಳಗೆ ಮಾಡಿಸ್ಕೊಂಬಂದಿದ್ರು. ನಾ ಇವತ್ತು ಇಲ್ಲಿ ಇದ್ದೀನಿ ಅಂತಂದ್ರೆ ಇದ್ರ ಹಿಂದೆ ನಾ ಪಟ್ಟಿದ ಕಷ್ಟ ಅಷ್ಟಿಷ್ಟಲ್ಲ. ನಾ ಕಲಿಬೇಕು ಅಂತಂದಾಗ ನನಗೆ ಯಾರೂ ಸಪೋರ್ಟ್ ಮಾಡಿಲ್ಲ. ಬೈತಿದ್ರು, ಹೊಡಿತಿದ್ರು ನನಗೆ. ಯಾಕೆ ಬೈತಿದ್ರು ಅಂಥೇಳಿ ಮುಂದೆ ಹೇಳಿನ್ರಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಲಾರ್ದೇ ವಿಡಿಯೋ ನೋಡ್ರಿ. ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಐತಿ, ಎಲ್ಲಿ ಸ್ಕಿಪ್ ಮಾಡಬೇಡ್ರಿ. ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಾ ಮೊದಲಿಂದ ಹೆಂಗಂತಂದ್ರೆ ನನ್ನ ಸಂಬಂಧ ನಾ ರೊಕ್ಕ ಸೇವ್ ಇಟ್ಕೊಳ್ಳೋದು ನನ್ನ ಜೈಮಾನ್ದಾಗೆ ಇಲ್ಲ. ನಾ ಇವಾಗಲೂ ಕೂಡ ಹಾಗೆ ಇದ್ದೀನಿ. ನನಗೆ ಒಟ್ಟು ಪಾರ್ಲರ್ ಓಪನ್ ಮಾಡೋಕ್ಕೆ ನನಗೆ ಸಪೋರ್ಟ್ ಮಾಡಿದ್ರೆ ಸಾಕು, ಅವ್ರದ್ದೊಂದು ಪರ್ಮಿಷನ್ ಸಿಕ್ಕರೆ ಸಾಕು. ನಾ ಹಿಂದೂ ಹಾಗೆ ಇದ್ದೆ. ನಮ್ಮ ಅವ್ವ ಅಪ್ಪನ ಕೈಯಾಗೆ ರೊಕ್ಕ ಕೊಟ್ಬಿಡ್ತಿದ್ದೆ. ನಾ ಏನು ಬಂದಿದ್ದು ಡೈಲಿ ಏನು ಇನ್ಕಮ್ ಆಗ್ತಿತ್ತು ಅದನ್ನೆಲ್ಲ ಅವರಿಗೆ ಕೊಡ್ತಿದ್ದೆ. ನನಗೇನು ಪರ್ಸ್ನಲಾಗೆ ಬೇಕಾಗ್ತಿತ್ತಲ್ಲ, ಈ ಮೊಬೈಲ್ ರೀಚಾರ್ಜ್ ಮತ್ತು ಡ್ರೆಸ್, ಸ್ಲೀಪರ್ ಇಂಥವಷ್ಟೇ ನಾನು ತೊಗೋತಿದ್ದೆ. ವರ್ಷಕ್ಕೆ 1 ತೊಲಿ ಬಂಗಾರ ಅಷ್ಟು ತೊಗೊತಿದ್ದೆ. ಅದು ಅವರಿಗೆ ಪ್ರಾಫಿಟ್ ಅಲ್ಲ, ನನಗೇನಿಲ್ಲ. ನಾನು ಇವಾಗ್ಲೂ ಹಾಗೆ ಇದ್ದೀನಿ. ಪರ್ಸ್ನಲ್ಲಾಗಿ ಇಟ್ಕೊಳಂಗಿಲ್ಲ. ಏನು ಇನ್ಕಮ್ ಬಂದಿದ್ದೆಲ್ಲ ನಮ್ಮ ಮನೆಯವರು, ನಮ್ಮ ಅತ್ತೆಯವ್ರ ಕೈಗೆ ಕೊಡ್ತೀನಿ. ಬಟ್ ಅವರು ನಂಗೆ ಯಾವುದೇ ರೀತಿ ಕಡಿಮೆ ಮಾಡಿಲ್ಲ. ಇವಾಗ ನನ್ನ ಲೈಫ್ ಸ್ಟೋರಿ ಕೇಳ್ರಿ. ಭಾಳ ಎಮೋಷ್ನಲ್ ಆಗೀನಿ. ನಾನು ಮಾತಾಡ್ಬೇಕಾದ್ರೂ ಆ ಅಳುನ ಭಾಳ ಕಂಟ್ರೋಲ್ ಮಾಡ್ಕೊಂಡು ಮಾತಾಡೀನಿ. ಇವತ್ತು ನಾನು ನನ್ನ ಲೈಫ್ ಸ್ಟೋರಿ ಹೇಳಕ್ಕೆ ಬಂದೀನಿ. ನನ್ನ ಲೈಫ್ ಹೆಂಗಿತ್ತು ಅಂತಂದ್ರೆ, ನಮ್ಮದು ಊರ ಚಾಂದ್ಕೋಟಿ, ಇಲ್ಲೇ ಸಿಂಗಿ ತಾಲೂಕು ಚಾಂದ್ಕೋಟಿ. ಬಟ್ ನಾ ಅಲ್ಲಿ ಹುಟ್ಟಿಲ್ಲ. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಸಿಂಗಿನೇ. ಅಲ್ಲಿ ಚಾಂದ್ಕೋಟಿ ಒಳಗೆ ಕ್ಲೋಸ್ ರಿಲೇಟಿವ್ಸ್ ಅಷ್ಟೇ ನನಗೆ ಗೊತ್ತಾ. ಮಿಕ್ಕಿದ್ದು ಉಳ್ದಾನವರೆಲ್ಲ ಜಾಸ್ತಿ ಗೊತ್ತಾಗಲ್ಲ. ಯಾಕಂದ್ರೆ ನಾನು ಅಲ್ಲಿ ಹುಟ್ಟಿಲ್ಲ, ಬೆಳೆದಿಲ್ಲ. ವರ್ಷಕ್ಕೆ 1 ಸಲನೋ 2 ಸಲನೋ ಜಾತ್ರೆಗೆ ಅಷ್ಟೇ ಅಲ್ಲಿ ಹೋಗ್ತಿದ್ವಿ. ಹಿಂಗಾಗಿ ನಂಗೆ ಅಲ್ಲಿ ಅವ್ರದ್ದೇನು ಗೊತ್ತಿಲ್ಲ. ಇನ್ನು ನಮ್ಮ ಫ್ಯಾಮ್ಲಿ ಅಂತ ಬಂದ್ರೆ ನಮ್ಮದೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಫುಲ್ ಟಾಪ್ನೂ ಇಲ್ಲ, ಫುಲ್ ಲೋನು ಇಲ್ಲ, ಮಿಡಲ್ ಕ್ಲಾಸ್ ಫ್ಯಾಮ್ಲಿ. ಈಗ ನಮ್ಮ ಅಪ್ಪ ಅಮ್ಮಗೆ 3ನೇ ಮಗಳು ನಾನು. ಭಾಳ ಲೇಟಾಗಿ ಹುಟ್ಟಿದಕ್ಕಿ ನಾನು. ನಮ್ಮ ಅಣ್ಣ 5th ಏನೋ 6th ಇದ್ದ ನಾನು ಹುಟ್ಟಿದಾಗ. ಫಸ್ಟ್ ಅಣ್ಣಂದಾದ್ಮೇಲೆ ಅಕ್ಕ ಅಂದಾದ್ಮೇಲೆ ನಾನು. ನಮ್ಮ ಅಣ್ಣಾಗ ನಮ್ಮ ಅಕ್ಕಾಗ ಗೌರ್ಮೆಂಟ್ ಸ್ಕೂಲಿಗೆ ಹಚ್ಚಿದ್ರು. ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ಯಾರ ಅವರು. ಇನ್ನು ನನಗೆ ಈಕಿ ಒಬ್ಬಾಕಿ ಚಲೋತ್ನಾಗೆ ಸಾಲಿ ಕಲೀಲಿ, ನಮ್ಮ ಮನ್ಯಾಗ ಈಕಿ ಒಬ್ಬಾಕಿ ಮುಂದೆ ಬರಲಿ ಅಂಥೇಳಿ ನನಗೆ ಪ್ರೈವೇಟ್ ಸ್ಕೂಲಿಗೆ ಹಾಕಿದ್ರು. ಕನ್ನಡ ಮೀಡಿಯಮೇ, ಬಟ್ ಪ್ರೈವೇಟ್ ಸ್ಕೂಲಿಗೆ ಹಾಕಿದ್ರು ನನಗೆ. ನಾ ಹೆಂಗಂತಂದ್ರೆ 1ನೇ ಕ್ಲಾಸಿಗೂ ಇನ್ನು 2ನೇ ಕ್ಲಾಸಿಗೂ ಅಷ್ಟಾಗಿ ನೆನಪಿಲ್ಲ ನನಗೆ. ನಾನು ಬರ್ತೀನಿ ಸ್ಕೂಲೊಳಗೆ. 25ಕ್ಕೆ ಕರೆಕ್ಟ್ 1.5 ಮಾರ್ಕ್ಸ್ ತೊಗೊಂಡಿದ್ದೆ. ಅದಾದ್ಮೇಲೆ ಮಾರ್ಕ್ಸ್ ಕಾರ್ಡ್ ಎಲ್ಲ ಪೇರೆಂಟ್ಸ್ ಮೀಟಿಂಗ್ ಅದು ಹೇಳ್ತಾರಲ್ಲ, ಆ ಟೈಮ್ದಾಗ ನಮ್ಮ ಪೇರೆಂಟ್ಸ್ ಕೈಯಾಗ ಅದು ಕೊಟ್ಟರು. ಹಿಂಗೆ ನೋಡ್ರಿ ನಿಮ್ಮ ಹುಡುಗಿದಂತ ಹೇಳಿ. ಇಷ್ಟು ಅಸಹ್ಯ ಮಾಡಿದ್ರು ನನಗೆ. ನಮ್ಮ ಅಣ್ಣ ಭಾಳ ಅಸಹ್ಯ ಮಾಡ್ದ. ಅವತ್ತು ಹೆಂಗಂದ್ರೆ ತಲೆಗಿರ್ರಂದು ಹೋಗ್ಬಿಡ್ತು ನನಗೆ. ಅಂದ್ರೆ ಫಸ್ಟ್ ಟೈಮ್ ಜೀವನದಾಗ ಅಸಹ್ಯ ಆಗಿತ್ತು ನನಗೆ ಅವತ್ತು. ಅದೇ ತಲೆಯಾಗಿಟ್ಕೊಂಡು ಒಂದೇ ಒಂದು ವರ್ಷನಾಗ ಒಟ್ಟು ನಂಗೆ ಅದು ಅಸಹ್ಯ ಮಾಡಿದ್ದು ತಲೆಯಾಗಿಟ್ಕೊಂಡು ನೆಕ್ಸ್ಟ್ ಇಯರ್ ಬರೋದ್ರಾಗೇ ನಾನು 25ಕ್ಕೆ 25 ಮಾರ್ಕ್ಸ್ ತೊಗೊಂಡೆ. ಒಟ್ಟು ಅಸಹ್ಯ ಜಲ್ದಿ ಯಾರು ಏನರಂದ್ರೆ ಜಲ್ದಿ ಅಸಹ್ಯ ಮಾಡ್ಕೋತಿದ್ದೆ. ಅಲ್ಲಿಗೆ ರಿಕವರ್ ಆಗಿಬಿಟ್ಟೆ ನಾನು.
ಅದಾದ್ಮೇಲೆ ಒಂದು 7th 8th ಇದು ಟೈಮ್ದಾಗ ಸ್ಕೂಲ್ ಅಂತೂ ಚಲೋ ಹೊಂಟಿತ್ತು ನಂದು. ಅಲ್ಲಿಂದ ಒಂದು ರೇಂಜ್ ಮೇಂಟೈನ್ ಮಾಡಿ ಸ್ಕೂಲಿಗೆ ಹೊಂಟಿದ್ದೆ. ಅದಾದ್ಮೇಲೆ ನಮ್ಮ ಮನೆ ಹತ್ರ ನಮ್ಮ ಮಮ್ಮಿದ ಫ್ರೆಂಡ್ ಇನ್ನೊಬ್ಬರು ಶೈಲಾ ಆಂಟಿ, ಶೈಲಾಸ್ ಪವರ್ ಮಠ ಅಂತೇಳಿ, ಆ ಟೈಮ್ದಾಗ ಅವ್ರು ಎಲ್ಲೋ ಬ್ಯೂಟಿಷಿಯನ್ ಮುಗಿಸ್ಕೊಂಡು ಬಂದು ಅವ್ರ ಮನೆಗೆ ಪಾರ್ಲರ್ ಮಾಡ್ತಿದ್ರು. ಅವ್ರ ಮಗಳಿದ್ಲು ಸಣ್ಣಕ್ಕಿ, ಆಕಿಗೆ ಆಟ ಆಡ್ಸಕ್ಕೆ ಹೋಗಿ ಅವ್ರ ಥ್ರೆಡ್ ತೊಗೊಂಡು ಐಬ್ರೋಸ್ ಮಾಡ್ಕೊಂಡಿದ್ರು. ಅವಾಗ ಐಬ್ರೋಸ್ ಅನ್ನೋದು ಗೊತ್ತಿರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ನಾ ಸಣ್ಣಕ್ಕಿದ್ದಾಗ ಯಾರೂ ಮಾಡಿಸ್ತಿರ್ಲಿಲ್ಲ ಅಷ್ಟು. ಮಾಡಬೇಕಾದ್ರೆ ಅವರೆಲ್ಲ ಮಾಡೋದು ನಿಂತು ಒಂದು 3-4 ಮಂದಿದೆಲ್ಲ ನೋಡಿಕೊಂಡು ಡೈಲಿ ಹೋಗ್ತಿದ್ದೆ ಅವ್ರ ಮನೆಗೆ. ಆಮೇಲೆ ಮನೆಗೆ ಬಂದು ನಮ್ಮ ಮಮ್ಮಿ ಬಟ್ಟೆ ಹೊಲಿತಿದ್ರು ಆ ಟೈಮ್ದಾಗ. ನಮ್ಮನ್ನೆಲ್ಲ ಬೆಳೆಸಿದೆಲ್ಲ ಬಟ್ಟೆ ಹೊಲಿದ್ರ ಮೇಲೆ ಒಂಥರ ಅವಾಗಿನ ಲೈಫ್ ನೆನ್ಪು ಮಾಡ್ಕೊಂಡ್ರಿ ನಾನು ನಡುಗೆ ಹೊಡ್ತಿತ್ತು ನನ್ನ ಹಾರ್ಟ್ ಒಳಗೆ. ಯಾಕಂತಂದ್ರೆ ಅಪ್ ಆ್ಯಂಡ್ ಡೌನ್ಸ್ ಎಲ್ಲನೂ ನೋಡ್ಕೊಂಡು ಬಂದಕ್ಕಿದ್ದೀನಿ ನಾನು. ಎಮೋಷ್ನಲ್ ಆಗ್ಬಾರ್ದಂತೀನಿ ಒಂದೊಂದ್ಸಲ ಆಗ್ತದೆ. ಭಾಳ ಕಷ್ಟಪಟ್ಟು ಬೆಳೆಸೋದು ನನಗೆ. ಆ್ಯಕ್ಚುಲಿ ನನಗೆ ಪಾರ್ಲರ್ ಕಲಿಯಕ್ಕೆ ಬ್ಯಾಡ ಅಂತಿದ್ರು ಅಷ್ಟೇ. ಬಟ್ ನಾವು ಶಾಲೆ ಕಲ್ತಿಲ್ಲ, ನಮ್ಮ ಮಕ್ಕಳನ್ನ ಸರಿಯಾಗಿ ಶಾಲೆ ಕಲಿಸ್ಬೇಕಂತಂದು ಭಾಳ ಕಷ್ಟಪಟ್ಟಾಗ. ಬಟ್ ನನಗೆ ಪಾರ್ಲರ್ ಕಲಿಲಿಕ್ಕೆ ಮಾಡಿರಲಿಲ್ಲ. ಅವ್ರು ಹೊಡಿತಿದ್ರು ನನಗೆ. ಸರಿಯಾಗಿ ಶಾಲೆ ಕಲೀಲಿಕ್ಕೆ ಹೋಗ್ಬೇಕಾರೆ, ನಮ್ಮ ಫ್ಯಾಮಿಲಿ ಒಳಗೆ ಹೋಗ್ಬೇಕಾರೆ ಸರಿಯಾಗಿ ಬೆಳೀಲಿ, ಒಂದು ಇಂಜಿನಿಯರ್ ಡಾಕ್ಟರ್ ಆಗಲಿ ಅಂತೇಳಿ ಅವ್ರ ಆಸೆ ಇತ್ತು. ಅಲ್ಲಿಂದ ನೋಡ್ಕೊಂಡು ಬಂದು ಮನೆಗೆ ಐಬ್ರೋ ದಾರ ತೊಗೊಂಡು ಕಾಲ ಮೇಲಿಂದ ಹೇರ್ಸ್ ಎಲ್ಲ ತೆಗಿತಾ ಐಬ್ರೋ ಪ್ರಾಕ್ಟೀಸ್ ಮಾಡ್ತಿದ್ದೆ. ಅವಾಗ ಒಂದು 7th ಅದು ಇದ್ದೆ. 7th ಇದ್ದೆ. 8th ಮನ್ಯಾಗ ಜಗಳ ತೆಗದೆ, ಇಲ್ಲ ನಾನು ಪಾರ್ಲರ್ ಕಲಿತೀನಿ, ಬಸ್ ಸ್ಟ್ಯಾಂಡ್ ಹತ್ರ ಪಾರ್ಲರ್ ಐತಿ, ಅಲ್ಲಿ ಕಲಿತೀನಿ ಅಂತೇಳಿ. ಈ ಶೂಟ್ ಮಾಡ್ಬೇಕಾದ್ರೆ ಒಂದು 2-3 ಸಲ ನಾನು ಟೇಕ್ ತೊಗೊಂಡೆ. ಯಾಕಂದ್ರೆ ನಾನು ಅಳಬಾರ್ದು, ಕ್ಯಾಶುವಲ್ ಆಗಿ ಹೇಳ್ಬೇಕಂತೇಳಿ. ಬಟ್ ನಂದು ಲೈಫ್ ಸ್ಟೋರಿ ನೆನ್ಪು ಮಾಡಿಕೊಂಡ್ರೆ ನನಗೆ ಕಂಟ್ರೋಲ್ ಆಗಂಗಿಲ್ಲ. ಆಮೇಲೆ ಮನ್ಯಾಗ ಇಲ್ಲ ಇರಕ್ಕೆ ಈಗ 8th ಓದಾಕತ್ತಿ ಈಗ ಪಾರ್ಲರ್ ಅಂತೇನ ಅಂತಂದು ಬೈದು ಬಿಡಿಸಿದ್ರು ಆ ವರ್ಷ. ನೆಕ್ಸ್ಟ್ ಸೂಟಿ ಒಳಗೆ ಹೋಗಕತ್ತೈತ, ಇದೇನು ಭಾಳ ಅಂತೇಳಿ ರಂಬಿಸಿ ನನಗೆ ಒಟ್ಟು ಮಕ್ಕಳು ಏನು ಮಾಡ್ತಾರ, ಇಲ್ಲ ನೆಕ್ಸ್ಟ್ ನೀನು ಕೊಡಿಸ್ತೀನಿ ತಗೋ ಅಂತಂದು ಆಗಿನಷ್ಟಕ್ಕೆ ಸಮಾಧಾನ ಮಾಡ್ತಾರಲ್ಲ ಆ ಥರ ಸಮಾಧಾನ ಮಾಡಿದ್ರು. ನೆಕ್ಸ್ಟ್ 8th ಮುಗೀತು, ಸೂಟಿ ಬಂತು. ಸೂಟಿ ಬಂದ ಹುಟ್ಟು ಜಗಳ ತೆಗ್ದ. ನಾನು ನೆನಪೇ ಹಾರ್ತಿರ್ಲಿಲ್ಲ ಅದನ್ನು. ಒಟ್ಟು ಕಲಿಬೇಕಂತೇಳಿ ಆ ಮನ್ಯಾಗ ನಮ್ಮ ಮಮ್ಮಿ ಏನು ಮಾಡಿದ್ರು, ಇಲ್ಲ ಈಕಿಗೆ ಹಚ್ಚಿದ್ರಾಯ್ತು, ಭಾಳ ಜಗಳ ತೆಗಕತ್ತಾಳೆ ಈಕಿ ಅಂತಾನ ನಮ್ಮ ಅಣ್ಣಾಗ ಹೇಳಿದ್ರು. ನಮ್ಮ ಅಣ್ಣ ಬಂದು ಕೊಟ್ಟ ನನಗೆ ಇಲ್ಲಿ ರಿಂಗ್ ಇರ್ತಿದ್ವು ನಮ್ಮದು. ಅವಾಗ ನಾವು ಸಣ್ಣವರಿದ್ದಾಗ ಮಾಡಿಸಿದ್ರು, ಒಂದೊಂದು ಮಾಷೆ ದೊಡ್ಡ ರಿಂಗ್ ಇರ್ತಿದ್ರು. ಆ ರಿಂಗ್ ಹಾಕಿದ್ರು ನನಗೆ. ಅದು ಅಲ್ಲೇ ಕಿವಾಗ ಚಬುಟಾಗ್ಬಿಟ್ಟಿತ್ತು. ಆ ಪರಿ ಹೊಡ್ತಿದ್ದ ನನಗೆ. ನಿನ್ನೆ ಚಂದಗೆ ಸಾಲಿ ಕಲಿಸ್ಬೇಕಂತ ಮಾಡೀವಿ, ಪಾರ್ಲರ್ ಕಲಿಯಕ್ಕೆ ಹೋಗ್ತಾ ನಾವು ಹಿಂಗಂತೇಳಿ ನಮ್ಮ ಅಣ್ಣ ಸ್ಟಾರ್ಟ್ ಮಾಡ್ದ. ಅದಾದ್ಮೇಲೆ 3 ದಿನ ಊಟ ಬಿಟ್ಟೆ ನಾನು. ಅಷ್ಟು ಸಣ್ಣಕ್ಕೆ ಎದ್ದಾಗೆ ಏಡ್ತಿದ್ದಾಗೆ 3 ದಿನ ಊಟ ಬಿಟ್ಟೆ. ನಮ್ಮ ಮನ್ಯಾಗ ಸರಿ ಹೊಂದಂಗಿಲ್ಲ, ಈಕೆಗೆ ಒಯ್ದುಬಿಟ್ರೆ ಆಯ್ತಂತೇಳಿ ನಮ್ಮ ಮಮ್ಮಿನ ಕರ್ಕೊಂಡೋದ್ರೆ ಆರಾಧನಾ ಪಾರ್ಲರ್ ಅಂತಿತ್ತು ಅವಾಗ. ಅಲ್ಲಿ ಒಯ್ದುಬಿಟ್ರು. ಬಿಟ್ಟಾದ್ಮೇಲೆ ಅಲ್ಲಿ ಎಲ್ಲರೂ ನಗೋದೆ ನಾನು ನೋಡಿ. ಏನು ನಾನು 2 ಜಡೆ ಹಾಕ್ಕೊಂಡು ಫ್ರಾಕ್ ಹಾಕ್ಕೊಂಡು ಹೋಗಿದ್ದೆ. 8th ಸ್ಟ್ಯಾಂಡರ್ಡಿಗೆ ಹೆಂಗಿರ್ತಾರೆ ಅದೇ ಥರನೇ ಹೋಗಿದ್ದೆ ನಾನು. ನಗಾಕತ್ಬಿಟ್ರು ಅವರೆಲ್ಲರೂ ನಾನು ನೋಡಿ. ನಮ್ಮ ಮಮ್ಮಿ ಅವ್ರಿಗೆ ಒಳಗೆ ಹೋಗಿ ಇಲ್ರಿ ಹಾಕಿ ಒಂದು 2-3 ದಿನ ಕರ್ಕೋರಿ, ತಾನೇ ಬ್ಯಾಸ್ರಾಗನ ತಾನೇ ಬಿಡ್ತಾಳ್ರಿ, ಮತ್ತು ಜಗಳ ತೆಗಕತ್ತಾಳ ಮನ್ಯಾಗ, ಊಟ ಅದು ಬಿಡತ್ತಾಳ ಅಂತ ಹೇಳಿಕೆ ನಾನು ಅವರು ಕರ್ಕೊಂಡ್ರು ನನ್ನ. ಅದಾದ್ಮೇಲೆ ಬಿಡ್ತಾಳೇನಂತಂದ್ರೆ ನನಗೆ ಇಂಟ್ರೆಸ್ಟ್ ಅದ, ನಾನು ಬಿಡೋಕ್ಕೆ ರೆಡಿ ಇಲ್ಲ. ನಾನು 3ನೇ ದಿವ್ಸಿಗೆ 4ನೇ ದಿವ್ಸಿಗೆ ನಾನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ಅವ್ರು ಏನು ಹೇಳ್ಕೊಡ್ತಾರ ಅಚ್ಚುಕಟ್ಟಾಗಿ ಎಲ್ಲ ವರ್ಕ್ ಮಾಡಿ ಮುಗಿಸ್ತಿದ್ದೆ. ಆಮೇಲೆ ನನಗಿನ್ನ ಮೊದಲು ಬಂದವರು ನಾ ಥ್ರೆಡ್ಡು ಹಿಡಿತಿದ್ದಿದ್ದಿಲ್ಲ, ಐಬ್ರೋನು ಮಾಡ್ತಿದ್ದಿದ್ದಿಲ್ಲ. ನಾವು ಆಲ್ರೆಡಿ ಕಸ್ಟಮರಿಗೆ ಕುಂದರ್ಸಿ ಐಬ್ರೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಒಂದು ವೀಕ್ ಒಳಗೆ ಐಬ್ರೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವರೇ ಶಾಕ್ ಆದರು. ಆಮೇಲೆ ನಮ್ಮ ಮಮ್ಮಿಯವ್ರಿಗೆ ಫೋನ್ ಹಚ್ಚಿ, ಇಲ್ರಿ ಆಕಿ ಇಂಟ್ರೆಸ್ಟೆಡ್ ಅದ, ಆರ್ಡ್ರಿ ಮಾಡ್ತಾಳೆ,
ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ನಾವು ಕಲಿಸ್ತೀವಿ. ಬಟ್ ಆಕೆಗೆ ಸರ್ಟಿಫಿಕೇಟ್ ಏಜ್ ಆಗುತ್ತೆ ನಾವು ಕೊಡಕ್ಕೆ ಬರೋದಿಲ್ಲ, ಬಟ್ ನಾವು ಕಲಿಸ್ತೀವಿ ಅಂತ ಹೇಳಿದ್ರು. ಹೇಳಿದಾದ್ಮೇಲೆ ಅವಾಗ ನಾನು 8th 9th ಇರಬೇಕಾದ್ರೆ ನಮ್ಮ ಮನೆ ಪರಿಸ್ಥಿತಿ ಎಲ್ಲ ಚಲೋ ಇತ್ತು. ಅವಾಗ ಮಸ್ತ್ ಇತ್ತು, ಏನು ಯಾವುದೇ ರೀತಿ ತೊಂದರೆ ಇದ್ದಿದ್ದಿಲ್ಲ. ನಮ್ಮದೊಂದು ಕಟ್ಟಿಗೆ ಅಡ್ಡೆ ಇತ್ತು, ಎಲ್ಲ ಚಲೋ ಇತ್ತು, ಏನೂ ಪ್ರಾಬ್ಲಮ್ ಇದ್ದಿದ್ದಿಲ್ಲ. ಅದಾದ್ಮೇಲೆ ಬಿಸಿ ಅಂತ ಹೇಳಿ ಒಂದು ಮಾಡಿದ್ರು. ಆ ಬಿಸಿ ಮಾಡ್ಬೇಕಾದ್ರೆ ಆ ಟೈಮ್ದಾಗ ಏನಾಯಿತು, ಸಿಕ್ಕಾಪಟ್ಟೆ ರೊಕ್ಕ ಲಾಸ್ ಮಾಡಿಕೊಂಡ್ರು ನಮ್ಮ ತಂದೆ ತಾಯಿ ಇಬ್ಬರು. ಬಿಸಿ ಹಾಕಿ ಕೆಲವೊಬ್ರು ಓಡಿ ಹೋಗಿ ಆ ಟೈಮ್ದಾಗ ರೊಕ್ಕ ಭಾಳ ಲಾಸ್ ಆಯಿತು. ಅದಾದಮೇಲೆ ಅವರಿಗೆ ನಮ್ಮ ಮೇಡಮ್ ಅವರಿಗೆ ನಾನು ಫೀಸ್ ಕಟ್ಟಬೇಕಲ್ಲ ಪಾರ್ಲರ್ದು, ಆ ಫೀಸ್ ಕಟ್ಟಕ್ಕೆ ರೊಕ್ಕ ಇರಲಿಲ್ಲ ಅವ್ರ ಕಡೆ. ಬಟ್ ಅವ್ರು ಯಾವತ್ತೂ ಕೇಳಿಲ್ಲ ನಮ್ಗೆ ರೊಕ್ಕ. ಅವ್ರು ರೊಕ್ಕ ಯಾವಾಗ ಕೇಳಿದ್ರು ಅಂತಂದ್ರೆ ನಾನು PUC ಮುಗಿದಾದ್ಮೇಲೆ ನನ್ನ ಸರ್ಟಿಫಿಕೇಟ್ ಬೇಕಾಗಿತ್ತು, ಸ್ವಲ್ಪ ಲೋನಿಗೆಲ್ಲ ಸರ್ಟಿಫಿಕೇಟ್ ಬೇಕಾಗಿತ್ತು. PUC ಆದಮೇಲೆ ನಂಗೆ ರೊಕ್ಕ ಕೇಳಿದ್ರು, ನಮ್ಮ ಸರ್ಟಿಫಿಕೇಟ್ ಬೇಕಾಗಿತ್ತಲ್ಲ. ಸೊ ನಮ್ಮ ಕಡೆ ಅಮೌಂಟು ಇದ್ದು ಕೊಟ್ಟು ನಮ್ಮ ಸರ್ಟಿಫಿಕೇಟ್ ನಾವು ತಂದ್ವಿ. ಈಗ ಅದು ದೂರ ಹೋಯ್ತು, PUCದು ಹೋಯ್ತು. ಇವಾಗ ನಾನು ಸದ್ಯದ ಹೇಳಬೇಕಲ್ಲ, 9th ಎಲ್ಲ 10th ಇದ್ದಾಗಿಂದು. ನಾನು 9th ಇದ್ದಾಗಿಂದು ಇದೆ ಎಕ್ಸಾಕ್ಟ್ ಎಲ್ಲ ಪ್ರಾಬ್ಲಮ್ಸ್ ಆಗಿತ್ತು. ನಾನು 9th ಇದ್ದಾಗ ನನ್ನ ಕಲಿಯಕ್ಕೆ ಹೋಗ್ಬೇಕಾದ್ರೆ ನಮ್ಮದೆಲ್ಲ ಫೈನ್ ಇತ್ತು, ಏನು ಪ್ರಾಬ್ಲಮ್ ಇದ್ದಿದ್ದಿಲ್ಲ. ಅದು ಒಂದು 50,000 1 ಲಕ್ಷ ಇದ್ದರೂ ನಮ್ಮ ಮನ್ಯಾಗ ಪೇರೆಂಟ್ಸ್ ಕೊಡ್ತಿದ್ರು ಆರಾಮ್ಸೆ, ಏನು ಪ್ರಾಬ್ಲಮ್ ಇರಲಿಲ್ಲ. ಆ ಟೈಮ್ದಾಗ ನಾನು 10th ಅದು ಇದ್ದಾಗ ಬಂದುಬಿಡ್ತದೆ ಪ್ರಾಬ್ಲಮ್. ಅದಾದಮೇಲೆ ಅಕ್ಕಂದು ಮದುವೆ, ಅಣ್ಣಂದು ಮದುವೆ, ಸ್ವಲ್ಪ ಎಲ್ಲರದು ಮದುವೆ, ಮನೆ ಕಟ್ಟೋದು. ಈ ಟೈಮ್ದಾಗ ಒಟ್ಟು ಎದಕ್ಕೂ ರೊಕ್ಕ ಇಲ್ಲಾರ್ದಂಗೆ ಆಗ್ಬಿಡ್ತು. ಅವ್ರದ್ದು ಬಿಸಿದೆಲ್ಲ ಪ್ರಾಬ್ಲಮ್ ಭಾಳ ಅಂದ್ರೆ ಭಾಳ ಬಂದುಬಿಡ್ತು. ಅದೇ ನೆನ್ಪು ಮಾಡಿಕೊಂಡು ನಂಗೆ ಆಗಾಳೆ ಅಳು ಬಂತು. ಆ ಸಿಚುವೇಶನ್ ನೆನ್ಪು ಮಾಡಿಕೊಂಡು ಆ ಟೈಮ್ದಾಗ ನಮ್ಮ ಮನ್ಯಾಗ ಪಾರ್ಲರ್ ಅಂದರೆ ಎಲ್ಲರೂ ಇರಿಟೇಟ್ ಮಾಡ್ಕೊಳ್ಳೋರು. ಅದೇ ಅವಾಗ ಹೆಂಗಿತ್ತು ಪರಿಸ್ಥಿತಿ ಅಂತಂದ್ರೆ, ಈಗ ಪಾರ್ಲರ್ ಅಂದ್ರೆ ಕ್ಯಾಶುವಲ್, ಬಟ್ ಆ ಟೈಮ್ದಾಗ ಕ್ಯಾಶುವಲ್ ಇರಲಿಲ್ಲ. ನಮ್ಮ ಫ್ಯಾಮಿಲಿನೇ ಅಲ್ಲ. ಈಗ ಎಲ್ಲರೂ ಆಕೆ ಓದ್ತಾಳ, ಸರಿಯಾಗಿ ನೀವು ಓದಿಸ್ಬಿಟ್ಟು ಆಕೆ ಹೇಳ್ದಂಗೆ ಆಕೆ ಪಾರ್ಲರ್ಗೆ ಯಾಕೆ ಅಂದ್ರೆ ಇದರಿಂದ ಪ್ರಾಫಿಟ್ ಅದ ಬರ್ತೈತಿ, ಇದು ಒಳ್ಳೆ ರೀತಿ ಯೂಸ್ ಮಾಡ್ಕೋಬೇಕು ಅನ್ನೋದು ಒಟ್ಟು ಅವ್ರ ತಲೆಗೆ ಬರ್ತಿದ್ದಿಲ್ಲ. ಅಷ್ಟೇ, ನಾವು ಅದನ್ನು ಮಾಡಬಾರ್ದು, ಇಷ್ಟೇ ಅವ್ರದ್ದು. ಅದಾದಮೇಲೆ ನಾನು ಬಿಡಲಿಲ್ಲ. ನಂದೇನು ಅಣ್ಣ ಹುಡ್ತಿದ್ದು, ಅದು ಕಿವಿಯಂದೇನು ಮುಡ್ದಿತ್ತಲ್ಲ, ಆ ಕಿವಿಯಂದು ಮಾರಿ ಆ ಪರಿಸ್ಥಿತಿ ಚಲೋ ಇರಲಿಲ್ಲ. ನಾನು 10th ಇದ್ದಾಗ ಪರಿಸ್ಥಿತಿ ಚಲೋ ಇರಲಿಲ್ಲ. ಅದಕ್ಕೆ ನಾನು ಏನು ಮಾಡಿದೆ, ನಮ್ಮ ಮಮ್ಮಿ ಕಡೆ ಹೋಗಿ ಹಿಂಗೆ ನನಗೆ ಸ್ವಲ್ಪ ಸಾಮಾನು ಕೊಡಿಸ್ಬಿಟ್ರಿ, ನಾನು ಸಣ್ಣದಾಗೆ ನಾನು ಪಾರ್ಲರ್ ಓಪನ್ ಮಾಡ್ತೀನಿ. ಇಲ್ಲಿ ಬಾಜುಕೊಂದು ಕಟ್ಗಿದು ಶೆಡ್ ಹತ್ತಿತ್ತು. ನಮ್ಮದು ಬಿಸ್ನೆಸ್ ಭಾರಿ ನಡೆದಿತ್ತು, ಕಟ್ಗೆ ಅಡ್ಡ. ಅದಕ್ಕಂತೇಳಿ ಒಂದು ಆಫೀಸ್ ರೂಮ್ ಅಂತ ಹೇಳಿ ಕಟ್ಗೆಯಿಂದನೇ ಅದನ್ನು ಮಾಡಿದ್ರು. ರೂಮ್ ಭಾಳ ಚಂದ ಮಾಡಿದ್ರು. ಅದು ಮ್ಯಾಲೆ ಬ್ಲೂ ಕಲರ್ ಪತ್ರೆಸ್, ಈ ಥರ ಪತ್ರೆಸ್ ಹಾಕಿ ಅದಕ್ಕೆ ಎಲ್ಲ ಕಿಟಕಿ, ಫ್ರಂಟ್ ಡೋರ್, ಬ್ಯಾಕ್ ಡೋರ್, ಕಿಟಕಿ, ಲ್ಯಾಂಡ್ಲೈನ್ ಫೋನ್ ಎಲ್ಲ ನೀಟಾಗಿ ಆಫೀಸ್ ಹಂಗಿರ್ತೈತೆ ಹಂಗೆ ಮಾಡಿದರು. ಬಟ್ ಅದು ಸುತ್ತಮುತ್ತ ಕಟ್ಗೆ, ಕಿಟಕಿ ಈ ಥರ ಎಲ್ಲ ಚಂದ ಮಾಡಿದರು. ನಂಗೆ ಇನ್ನೊಂದು ನೆನಪದ, ಅದು ಮನಿ. ಅಲ್ಲಿ ಏನು ಮಾಡಿದ್ವಿ, ನಮ್ಮ ಕಡೆ ಇರೋದು ಅಮೌಂಟ್ ಬಂದು 5,000 ರೂಪಾಯಿ ಅಷ್ಟೇ. ಅದು ನಮ್ಮದು ಬಂಗಾರದು ಇಯರಿಂಗ್ಸ್ ಸೇಲ್ ಮಾಡಿದ್ವಿ ಅಲ್ಲ, 5,000 ರೂಪಾಯಿ ಬಂತು ಅದಕ್ಕೆ. ಅದು ಏನು ಮಾಡಿದ್ವಿ, ನಮ್ಮ ಅಣ್ಣನ ಕರ್ಕೊಂಡು ಗುಲ್ಬರ್ಗಕ್ಕೆ ಹೋದೆ. ಗುಲ್ಬರ್ಗಕ್ಕೆ ಹೋಗಿ ಒಂದು 4,000 ರೂಪಾಯಿದು ಸಾರಿ ಸ್ವಲ್ಪ ಡಿಸ್ಟರ್ಬ್ ಇರ್ಬೋದು, ತೆಳಗೆ ವರ್ಕ್ ನಡೆದೈತಿ, ಅದೇನು ತಲೆ ಕೆಡ್ಸ್ಕೊಬೇಡ್ರಿ. ಒಂದು 4,000 ರೂಪಾಯಿದು ಎಲ್ಲ ಐಟಮ್ಸು ತೊಗೊಂಡು ಬಂದೆ. ನಮಗೆ ಹೋಗಕ್ಕೆ ಬರೋಕೆ ಬಸ್ ಚಾರ್ಜ್, ಆಮೇಲೆ ತಿನ್ನೋಕೆ ಉಣ್ಣಾಕ ಎಲ್ಲ ಬೇಕಲ್ಲ. ನಾನು ಅಣ್ಣ ಇಬ್ಬರು ಹೋಗಿದ್ವಿ ಗುಲ್ಬರ್ಗಕ್ಕೆ. ಹೋಗಿ ಎಲ್ಲ ಐಟಮ್ಸ್ ತೊಗೊಂಡು ಬಂದು, ಹಿಂಗೆ ಚೇರ್ ಬೇಕಲ್ಲ, ಚೇರ್ ತೊಗೊಂಬರಕ್ಕೂ ರೊಕ್ಕ ಇಲ್ಲ ನಮ್ಮ ಕಡೆ. ಅದಕ್ಕೆ ಏನು ಮಾಡಿದ್ರು, ನಮ್ಮ ಅಪ್ಪ ಒಂದು ಹಳೇದು ಕಾಟ ಇತ್ತು, ಅವ್ರೇನು ಇದು ಮಾಡಿದ್ರು ಅಂದ್ರೆ ಆ ಕಾಟ ಮುರಿದ್ರು. ಕೆಬ್ಬನ ಕಾಟ ಇತ್ತು, ಆ ಕೆಬ್ಬನ ಕಾಟ ಕಟ್ ಮಾಡಿದ್ರು. ಕಟ್ ಮಾಡಿ ಕರೆಕ್ಟ್ ಇವೇನು ಐಬ್ರೋ ಚೇರ್ ಇರ್ತದಲ್ಲ, ಸೇಮ್ ಟು ಸೇಮ್ ಡೆಟ್ಟು ಅದೇ ರೆಡಿ ಮಾಡಿದ್ರು. ಕುಷನ್ ಎಲ್ಲ ಹೋಗಿ ತೊಗೊಂಬಂದು ಅದಕ್ಕೆಲ್ಲ ಕವರ್ ಹಾಕಿ, ಸೀಟ್ ಬ್ಲ್ಯಾಕ್ ಕಲರ್, ನಾವು ಬೇರೆ ಕಡೆ ಹೋಗಿ ಅಂಗಡಿ ಒಳಗೆ ಏನು ತೊಗೊಂಬರ್ತೀವಲ್ಲ ಅದೇ ಚೇರ್ ಮಾಡಿದ್ರು. ಅದಕ್ಕಿಂತ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಚೇರ್ ತನೂ ನನ್ನ ತವ್ರ ಮನೆಗೆ ಆ ಚೇರ್ ಐತಿ. ನಾನು ಹೋದೆ ಅಂದ್ರೆ ಆ ಚೇರ್ ಫೋಟೋ ತೋರಿಸ್ತೀನಿ ನಿಮಗೆ. ತನೂ ಐತಿ, ಏನೂ ಆಗಿಲ್ಲ ಅದಕ್ಕೆ. ಬಟ್ ಇವು ಚೇರ್ ಹಂಗೆ ಒಂದು 3 ಬೇಡ 4 ವರ್ಷ ಆದರೆ ಹಾಳಾಗ್ಬಿಡ್ತಾವೆ ಚೇರ. ಬಟ್ ಅದು ತನಕ ಏನೂ ಆಗಿಲ್ಲ, ಅಷ್ಟು ಸ್ಟ್ಯಾಂಡರ್ಡ್ ಕ್ವಾಲಿಟಿದು ರೆಡಿ ಮಾಡಿದ್ರು ಮನೆಯೊಳಗಿಂದೆ ವಸ್ತು ತೊಗೊಂಡು.
ಅದು ತೊಗೊಂಡು ಆಯ್ತು ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಅವ್ರಿಗೇನು ಇದೇನು ಆಗಂಗಿಲ್ಲ ಅನ್ನೋದು ನಮ್ಮ ಮನೆಯಾಗ ಎಲ್ಲರ ತಲೆಗೂ ಇತ್ತು, ಇದೇನು ಆಗಂಗಿಲ್ಲ ಅಂಥೇಳಿ. ಬಟ್ ನನ್ನ ಕಡೆ ಮನ್ಗುಳಿಯವ್ರು ಅಂಥೇಳಿ ನಮ್ಮ ಸಿಂಧಿ ಆಮೇಲೆ ಎಲ್ಲರಿಗೂ ಗೊತ್ತೇ ಇರ್ತೈತಿ. ಅವ್ರ ವೈಫ್ ಎಲ್ಲ ದೊಡ್ಡ ಮಂದಿ ಎಲ್ಲ ಆ ಶೆಡ್ಡಿಗೆ ಬರಾಕತ್ರ, ಅಂದ್ರೆ ಐಬ್ರೋಸ್ ಮಾಡಕ್ಕೆ. ಅವ್ರಿಗೆ ನಾ ಮಾಡೋ ವರ್ಕ್ ಲೈಕ್ ಆಗ್ತಿತ್ತು. ನನ್ನ ಐಬ್ರೋಸ್ ಮಾಡೋದಾಗಲಿ, ಹೇರ್ ಕಟ್, ಫೇಶಿಯಲ್, ಮಸಾಜ ಎಲ್ಲ ನಾ 10th ಇದ್ದಾಗೇ ಅಷ್ಟು ಬೆಸ್ಟ್ ವರ್ಕ್ ಕೊಡ್ತಿದ್ದೆ ಅವರಿಗೆ. ಅವರು ಮುಂದೆ ಎಲ್ಲಿ ಹೋಗ್ತಿರ್ಲಿಲ್ಲ. ಆಮೇಲೆ ಮನಿನೂ ಇಲ್ಲೇ ನಿಯರ್ ಬೈ ಇತ್ತು. ಹೀಗಾಗಿ ಅವ್ರ ಕೈಗೆ ಆಡು ಬೆಳೆದಿದ್ದೆ ನಾನು. ಅವರು ಬರ್ತಿದ್ರು, ಎಲ್ಲ ಮಾಡಿಸ್ಕೊಂತ ನಮ್ಮ ಮನ್ಯಾಗ ನಮ್ಮ ಪೇರೆಂಟ್ಸಿಗೆ ಅಸಹ್ಯ ಆಗತ್ತು. ಅಷ್ಟಿಷ್ಟು ದೊಡ್ಡ ಮಂದಿ ಎಲ್ಲ ಬಂದು ಇಲ್ಲಿ ತೆಳಗ ಶೆಡ್ ಒಳಗೆ ಹೆಂಗೆ ಮಾಡಿಸ್ಕೋತಾರೆ, ಆಕಿಗೆ ಏನರ ಒಂದು ವ್ಯವಸ್ಥೆ ಮಾಡಿಕೊಟ್ರಾಯ್ತು ಅಂಥೇಳಿ ಅವ್ರಿಗೆ ಶಾಕ್ ಆಗುವಂಗೆ ಕಸ್ಟಮರ್ ಬರಾಕತ್ರು. ಅವ್ರಿಗೆ ಶಾಕ್ ಆಗುವಂಗೆ ಕಸ್ಟಮರ್ ಬಂದ ತಕ್ಷಣ ಅಮೌಂಟು ಕ್ಯಾಶ್ನು ಅವ್ರಿಗೆ ಕೊಡ್ತಿರ್ತೀನಿ ನಾ ಪೇರೆಂಟ್ಸಿಗೆ. ಇಲ್ಲ ಮಾಡಿದ್ರಾಯ್ತು. ಸದ್ಯದ ಪರಿಸ್ಥಿತಿ ಒಳಗೆ ಈಗ ಅಕ್ಕಿ ನಮಗೆ ಹೆಲ್ಪ್ ಆಗ್ತಾಳಂತಂದು ಏನು ಮಾಡಿದ್ರು, ನಮ್ಮದು 4 ರೂಮಿಂದು ಮನೆಯೊಳಗೆ 2 ರೂಮಿಂದು ನಮ್ಮ ರಿಲೇಷನ್ ಒಳಗೆ ಒಬ್ರಿಗೆ ಹಾಕಿದ್ರು. ರೊಕ್ಕಕ್ಕೆ ಬಡ್ಡಿ ಇಲ್ಲ, ಮನೆಗೆ ಬಾಡಿಗೆ ಇಲ್ಲ ಅಂಥೇಳಿ ಹಾಕಿದ್ರು. ಅದನ್ನೇನು ಮಾಡಿದ್ರು, ಅವ್ರಿಗೆ ಕೊಡಬೇಕಲ್ಲ ರೊಕ್ಕ ಈಗ. ಅದಕ್ಕೆ ಒಂದು ಪಿಗ್ಮಿ ಮಾಡಿದ್ರು. ಆ ಪಿಗ್ಮಿ ಒಳಗಿಂದ ಅಮೌಂಟ್ 40,000 ಏನದ ಅವ್ರಿಗೆ ಕೊಟ್ಟು ಅದನ್ನು ಎಲ್ಲ 2 ರೂಮ್ ಎಲ್ಲ ನನಗೆ ಪಾರ್ಲರ್ ಮಾಡಿಕೊಟ್ರು. ಅಲ್ಲಿಂದ ನಂದು ಜರ್ನಿ ಸ್ಟಾರ್ಟ್ ಆಗಿದ್ದು ಇವತ್ತು ಇಲ್ಲಿ ಬಂದು ನಿಂತೈತಿ. ಅವತ್ತು ಅವ್ರು ಮಾಡಿಕೊಟ್ಟು ಹೇಳ್ತೀನಿ, ಎಲ್ಲ ಕಸ್ಟಮರ್ ಕವರ್ ಆದರು ನನಗೆ. ಹೆಂಗಂದ್ರೆ ನನಗೆ ಮಾಡೋಕ್ಕೆ ಬೇಸರ ಆಗ್ಬಿಡ್ತಿತ್ತು. ಫಸ್ಟಿಗೆ ಪಾರ್ಲರ್ ಇಡ್ತೀನಿ ಅಂತ ಹಠ ಮಾಡಿ ಇಟ್ಟಾಕಿನೂ ನಾನೇ. ಅದಾದ್ಮೇಲೆ ಭಾಳ ವರ್ಕ್ ಆಯ್ತಂದ್ರೆ ಬೇಸರ ಮಾಡ್ಕೊಂಬಿಡಾಕಿ ನಾನು. ಒಂದೊಂದು ದಿನಕ್ಕೆ 2,000 3,000 ಆ ಟೈಮ್ದಾಗೆ ಆಗ್ತಿತ್ತು ನಾ ಸಣ್ಣಕ್ಕಿದ್ದಾಗ. ಈ ಸಲ ನನಗೆ 20,000-30,000 ರೂಪಾಯಿ ದುಡಿದ್ರು ಅಷ್ಟು ರೊಕ್ಕ ಕೈಯಾಗ ಅದಾವಂತ ನನಗೆ ಅನ್ಸೋದೇ ಇಲ್ಲ. ಅಂದ್ರೆ ಅವಾಗ ಅಷ್ಟು ರೊಕ್ಕ ಅದು ಯಾರಿಗೂ ಒಂದು 500 ರೂಪಾಯಿನೂ ಅವಾಗ ಇರ್ತಿದ್ದಿಲ್ಲ. ದಿನದ ಕೂಲಿನೂ 500 ರೂಪಾಯಿ ಇರ್ತಿದ್ದಿಲ್ಲ, 100, 150 ಇಷ್ಟೇ ಇರ್ತಿತ್ತೇನೋ ಅನ್ಕೋತೀನಿ, ನನಗಷ್ಟು ಗೊತ್ತಿಲ್ಲ. ಅಂದ್ರೆ ಅಷ್ಟು ಎಲ್ಲ ಅದರಿಂದ ಪ್ರಾಫಿಟ್ ಆಗಕತ್ತು. ಅದಾದ್ಮೇಲೆ ಇಲ್ಲ ಇನ್ನೊಂಚೂರು ರೋಡಿಗೆ ಹಾಕೋದ್ರೈತೆ ಅಂತ ಹೇಳಿ ಅಲ್ಲೇ ಮನ್ಗುಳಿಯವ್ರ ಮನೆ ಹಿಂದೆ ಅಲ್ಲೊಂದೇ 1-2-3 ವರ್ಷ ಅಲ್ಲೇ ಮಾಡಿದೆ. ಅದಾದ್ಮೇಲೆ ಮತ್ತೆ ವಾಪಸ್ ಡಿಗ್ರಿ ಮತ್ತು ಮನೆಯಾಗೆ ಬಂದೆ. ಎಲ್ಲ ಫರ್ನಿಚರ್ ಅದೆಲ್ಲ ಮಾಡ್ಕೊಂಡು ಹೋದ್ರು. ಏನು ಮಾಡ್ತಿದ್ರು ನಮ್ಮ ಪೇರೆಂಟ್ಸ್ ಅಂತಂದ್ರೆ, ಮೇಕಪ್ ಅದು ಬಂದಾಗ ಲೋಕಲ್ ಮೇಕಪ್ ಅಷ್ಟೇ ನಾನು ಮಾಡಬೇಕಾಗಿತ್ತು. ಬೇರೆ ಕಡೆ ಮೇಕಪ್ ಇತ್ತು ಅಂತಂದ್ರೆ ನಮ್ಮ ಅಕ್ಕ ಹೋಗ್ತಿದ್ಲು. ಅಂದ್ರೆ ನೀನು ಮದ್ವೆ ಆಗಿಲ್ಲ, ನಮ್ಗೆ ಅಷ್ಟು ದಿವ್ಸ ತೊಗೊಳೋದು ನಮಗಿಷ್ಟ ಇಲ್ಲ, ನೀ ಇಲ್ಲೇ ಲೋಕಲ್ ಎಷ್ಟದಲ್ಲ ಅಷ್ಟೇ ಮಾಡು, ಹೊರಗೆ ಹೋಗೋದು ಬೇಡ ಅಂತಂದು ಬೇರೆ ಕಡೆ ಎಲ್ಲ ನಮ್ಮ ಅಕ್ಕನ ಕಳಿಸಿದ್ರು. ಲೋಕಲ್ ಅಷ್ಟೇ ನಾನು ಇರ್ತಿದ್ದೆ. ನಾ ಏನರ ಕಲಿತೀನಿ ಅಂದ್ರೆ ಒಟ್ಟು ಕಳಿಸ್ತಿರ್ಲಿಲ್ಲ. ನೀ ಮದುವೆ ಆಗಿಂದ ಏನು ಬೇಕಾದ ಕಲಿ, ಏನು ಬೇಕಾದ ಮಾಡೋ ನಮ್ಗೆ ಬೇಡ ಅಂತಿದ್ದಿಲ್ಲ. ನೀವು ಮದುವೆ ಅವ್ರಿಗೆ ಒಂಥರ ಭಯ. ಈಗ ನಾನು ಒಬ್ಬಾಕಿನ ಅಣ್ಣ ಚೆನ್ನೈದಾಗಿರ್ತಿದ್ದ, ಅಕ್ಕ ಬಿಜಾಪುರದಾಗಿರ್ತಿದ್ಲು. ಎಲ್ಲರೂ ಹೊರಗೆ ಹೋಗಿ ಯಾರೇನ್ರ ಕಾಣಿಸಿ ಏನು ಮಾಡಿ, ಒಬ್ಬಾಕಿನ ಮಗಳಲ್ಲ, ಅವ್ರಿಗೆ ಒಂಚೂರು ಏನಂತ ಭಯ ಇರ್ತಿತ್ತು. ಹೀಗಾಗಿ ನಂಗೆ ಕಳಿಸ್ಲಿಲ್ಲ, ಯಾವುದೇ ರೀತಿ ಹೊಸದೇನೂ ಕಲಿಸ್ಲಿಲ್ಲ ಅವರು. ಇದ್ರ ಬಗ್ಗೆದಾಗ ನಂಗೆ ಅವ್ರು ಸಿಟ್ಟು ಭಾಳ ಅದ ನನಗೆ. ಅದಾದ್ಮೇಲೆ ಫೈನಲ್ ಆಗಿ ಮದುವೆ ಆದ್ಮೇಲೆ ಮದುವೆ ಸ್ಟೋರಿ ಆಮೇಲೆ ಹೇಳ್ತೀನಿ. ಬಟ್ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಇದ್ದಿದ್ದು ಇಲ್ಲಿ ಹೇಳ್ತೀನಿ. ನಂಗೆ ಯಾರು ನನಗೆ ನೋಡಕ್ಕೆ ಬರ್ತಿದ್ರಲ್ಲ ಅವ್ರು ಫಸ್ಟಿಗೆ ಬರೋದು, ಇಲ್ಲಿ ನಮಗೆ ಪಾರ್ಲರ್ ಬೇಡ್ರಿ, ನಮ್ಮ ಮನೆಗೆ ಪಾರ್ಲರ್ ಎಲ್ಲ ಅಂತೇಳಿ ಬರ್ತಿದ್ರು. ಅವರು ನನ್ನ ಪಾರ್ಲರಿಗೆ ರಿಜೆಕ್ಟ್ ಮಾಡ್ಯಾರಂದ್ರೆ ನಾ ಅವರಿಗೆ ರಿಜೆಕ್ಟ್ ಮಾಡ್ತೀನಿ ಅಂತೇಳಿ ಅವರಿಗೆ ರಿಜೆಕ್ಟ್ ಮಾಡೋಕ್ಕಿನ್ನ ಎಷ್ಟೋ ರಿಜೆಕ್ಟ್ ಮಾಡಿದ್ದೆ ನಾ. ಹಿಂಗೆ ಈಗ ನಮ್ಮ ಮನೆಯವರು ನನ್ನ ಹಸ್ಬೆಂಡ್ ಏನದಾರಲ್ಲ ಇವ್ರ ಕಾಕ ಅದು ನೋಡಕ್ಕೆ ಬಂದಿದ್ರು. ಇವ್ರ ಮನ್ಯಾಗೂ ಫಸ್ಟ್ ಅದನ್ನೇ ಹೇಳಿದೆ, ನಮ್ಮ ಮನ್ಯಾಗ ಪಾರ್ಲರ್ ನಡೆಯಲ್ಲ ನೋಡ್ತಂಗಿ ಅಂತೇಳಿ. ಬಟ್ ನನ್ನ ಗಂಡಗೆ ಮಾಡ್ಕೊಳ್ಳೋ ಆಶಕ್ಕೆ ನಾನು ಹಂಗೆ ಇರ್ಲಕ್ಕೆ ಬಿಟ್ರಾಯ್ತು ಪಾರ್ಲರ್ ಅಂಥೇಳಿ ಮದುವೆ ಆಯಿತು. ಅವರು ಬ್ಯಾಡ್ ಅಂದವ್ರು ಪಾರ್ಲರ್ ಹೆಂಗೆ ಹಾಕೊಟ್ರು ಅದು ನೆಕ್ಸ್ಟ್ ಮ್ಯಾರೇಜ್ ಸ್ಟೋರಿ ಒಳಗೆ ಹೇಳ್ತೀನಿ. ಈಗ ಬೇಡ, ಇದಿಷ್ಟು ನನ್ನ ಲೈಫ್ ಸ್ಟೋರಿ. ನಂದು ಲೈಫ್ ಸ್ಟೋರಿ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಲಿಕ್ಕೇನೂ ದುಡ್ಡಿಲ್ಲ, ಲೈಕ್ ಒತ್ತಿದ್ರೂ ಯಾವುದೇ ರೀತಿ ರೊಕ್ಕ ಕಟ್ಟಾಗಲ್ಲ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನೋಡಿ ಹಾಗೆ ಹೋಗಬೇಡ್ರಿ, ಲೈಕ್ ಮಾಡಿರಿ. ಮತ್ತು ನಾನಿವತ್ತು ಈ ಸ್ಟೇಜಿಗೆ ಬಂದೀನಿ ಅಂತಂದ್ರೆ ಒಮ್ಮೆ ಹಿಂಗಿಲ್ಲ, ಒಮ್ಮೆ ಟಾಪ್ ಒಳಗೆ ಬಂದಿಲ್ಲ ನಾನು. ಸ್ಟೆಪ್ ಬೈ ಸ್ಟೆಪ್ ಏರ್ಕೋತ ಬಂದೀನಿ. ಎಷ್ಟು ಪ್ರಾಬ್ಲಮ್ಸ್ ಬಂದಾವ, ಏನೇನು ಆಗ್ಯದ ಅನ್ನೋದು ನನಗೆ ಗೊತ್ತೈತಿ. ಅವತ್ತು 5,000 ರೂಪಾಯಿಂದ ನಾನು ಸ್ಟಾರ್ಟ್ ಮಾಡಿದ್ದು ನನ್ನ ಬಿಸ್ನೆಸ್ಸ ಇವತ್ತು 30 ಲಕ್ಷಕ್ಕೆ ಬಂದು ನಿಂತೈತಿ. ಇವತ್ತು
ಈಗೇ ನಾನು ಓಪನ್ ಮಾಡಿಲ್ಲ ಸಲೂನ, ಈ ಸಲೂನ್ ಟೋಟಲ್ ನಾ 30 ಲಕ್ಷ ಇನ್ವೆಸ್ಟ್ ಮಾಡೀನಿ. ಆ 30 ಲಕ್ಷ ತೆಗ್ದಿನ 1 ವರ್ಷದೊಳಗೆ. ಇವತ್ತು ನಂದು ಸಲೂನ್ದು ಆ್ಯನಿವರ್ಸರಿ, ಇವತ್ತಿಗೆ 1 ವರ್ಷ ಆಯ್ತು ನಾನು ಸಲೂನ್ ಓಪನ್ ಮಾಡಿ. ನಾ ಏನು ಇದಕ್ಕೆ ಇನ್ವೆಸ್ಟ್ ಮಾಡಿದ್ದೆ ಅದನ್ನೆಲ್ಲ ತೆಗ್ದಿನಿ ನಾನು. ಒಂದು ಒಳ್ಳೆ ರೀತಿ ದೇವ್ರ ಇಚ್ಛಾದಿಂದ, ದೇವರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ನಂದು ಎಲ್ಲ ಚಲೋ ನಡೆದೈತಿ. ಇಷ್ಟೇ ಸಪೋರ್ಟ್ ಮಾಡಿರಿ, ದೇವರ ಆಶೀರ್ವಾದನೂ ನಾನು ಮ್ಯಾಲೆ ಇರಲಿ ಅಂತ ಹೇಳಿ ಕೇಳ್ಕೊತೀನಿ. ಆಮೇಲೆ ನಾ ಇನ್ನೊಂದು ಮರೆತೆ, ನಾವು ಪೂರ ಸಣ್ಣಕ್ಕಿದ್ದಾಗ ನನಗೆ ನೋಡಿದವ್ರು ಹೇಳ್ತಾರೆ, ನಮ್ಮ ಪೇರೆಂಟ್ಸ್ನ ಹೇಳ್ತಾರೆ, ನಾ ಆಟ ಆಡ್ಬೇಕಾದ್ರೂ ಗೊಂಬಿಗೆ ಮೇಕಪ್ ಮಾಡ್ಕೊತ ಆಟ ಆಡ್ತಿದ್ದೆ ಅಂತ. ನನಗೆ ನೆನಪಿರಂಗೆ ನಾ ಒಂದು 5th 6th ಇದ್ದಾಗ 7 ಗೊಂಬಿ ಇದ್ದು ನನ್ನ ಕಡೆ. 7 ಗೊಂಬಿ ಎದಕ್ಕಂದ್ರೆ ಡೈಲಿ ಒಂದೊಂದು ಗೊಂಬಿದ ಬರ್ತಡೇ ಮಾಡ್ತಿದ್ದೆ ನಾನು. ಆ ಬರ್ತಡೇಕ್ಕೆ ನಾನೇ ಅದು ಗೊಂಬಿಗೆ ಸ್ಟಿಚ್ ಮಾಡ್ತಿದ್ದೆ, ಬಟ್ಟೆ ಹೊಲದು ಹಾಕ್ತಿದ್ದೆ. ಅದಕ್ಕೆ ಲಿಪ್ಸ್ಟಿಕ್ ಹೆಂಗೆ ಹಚ್ತಿದ್ದೆ ಅಂದ್ರೆ ಅವಾಗ ನಮ್ಮ ಕಡೆ ಎಲ್ಲಿಂದ ಲಿಪ್ಸ್ಟಿಕ್ ಇರಬೇಕು, ಮಾರ್ಕೆಟಿಗೆ ಹೋದ್ರೆ ಒಂದು 2-3 ರೂಪಾಯಿದಾಗೆ ಲಿಪ್ಸ್ಟಿಕ್ ಸಿಕ್ಬಿಡ್ತಿತ್ತು ಆ ಟೈಮ್ದಾಗ. ಒಂದು 5 ರೂಪಾಯಿ ಆದರೆ ಜಾಸ್ತಿ, 5 ರೂಪಾಯಿಗಂತೂ ಒಂದೇ ಬರ್ತಿತ್ತು ಲಿಪ್ಸ್ಟಿಕ್. ಬಟ್ 5 ರೂಪಾಯಿ ಯಾರು ಕೊಡೋರು ನಮಗೆ, ತಿನ್ನೋಕೆ ಕೊಡೋ ರೊಕ್ಕ ತಿನ್ನೋಕೆ ಸಾಲ್ತಿದ್ದಿಲ್ಲ. ಇನ್ನು 5 ಲಿಪ್ಸ್ಟಿಕ್ ಹೆಂಗೆ ತರಬೇಕು ತರ್ತಿದ್ದಿಲ್ಲ. ಕುಂಕುಮ ಮತ್ತು ದೀಪದ ಕಡ್ಡಿ ಇರ್ತೈತಲ್ಲ, ಅದು 2 ಮಿಕ್ಸ್ ಮಾಡಿ ಅದಕ್ಕೆ ಲಿಪ್ಸಿಗೆ ಹಚ್ತಿದ್ದೆ. ಅದಾದ್ಮೇಲೆ ಕೊಬ್ಬರಿ ಎಣ್ಣೆ ಮತ್ತು ಹಂಚಿಂದ ಇರ್ತೈತಲ್ಲ, ಕರಿದು ಹಂಚಿನಿಂದ ಕರ್ರಿಗಿರ್ತೈತಲ್ಲ, ಅದನ್ನು ಕೆತ್ತಿ ಅದ್ರೊಳಗೆ ಒಂದು ಹನಿ ಕೊಬ್ಬರಿ ಎಣ್ಣೆ ಬಿಟ್ಟು ಅದಕ್ಕೆ ಐಬ್ರೋ ತೀಡಿ ಕಾಜಲ್ ಅದೆಲ್ಲ ಮಾಡ್ತಿದ್ದೆ. ಆ ಸ್ಟೈಲಾಗಿ ಹಿಗ್ತಿದ್ದೆ, ಚಲೋತ್ನಾಗೆ ಡ್ರೆಸ್ ಹಾಕ್ತಿದ್ದೆ. ಹಿಂಗೆ ಹಾಕಿ ಸಾಯಂಕಾಲ ಬರ್ತಡೇ ಮಾಡಿದ್ರೆ ನನ್ನ ಬರ್ತಡೇ ನೋಡ್ಲಕ್ಕೆ ಒಂದು 10-12 ಹುಡುಗರೇ ನಮ್ಮ ಮನೆ ಎದುರಿಗೆ ನಿಂತ್ಬಿಡೋರು, ಬರೀ ನನ್ನ ಗೊಂಬಿಗೆ ನೋಡಕ್ಕೆ. ಅಂದ್ರೆ ನಂಗೆ ಒಟ್ಟು ಈ ರೆಡಿ ಮಾಡೋದು, ಮೇಕಪ್ ಮಾಡೋದು ಈಗೇನು ಬಂದಿಲ್ಲ. ನಾನು ಸಣ್ಣಕ್ಕಿರ್ಲಕ್ಕಾಗಿ ಬರ್ತಿಂದಾನೇ ಅನ್ಬೋದು ನೋಡಿ, ಬರ್ತಿಂದಾನೇ ನಾ ಹಿಂಗೆ ಇದ್ದೀನಿ. ಈ ಡ್ಯಾನ್ಸಿಂಗ, ಆ್ಯಕ್ಟಿಂಗ ಇವೆಲ್ಲ ಅಂದರೆ ನನಗೆ ಭಾಳ ಇಷ್ಟ. ಬಟ್ ನನಗೆ ಯಾವುದೇ ರೀತಿ ಅಪಾರ್ಚುನಿಟಿ ಸಿಗಲಿಲ್ಲ. ಸಣ್ಣಕ್ಕಿದ್ದಾಗ ಯಾವುದೇ ರೀತಿ ಡ್ಯಾನ್ಸ್ ಕ್ಲಾಸ್ ಇರಲಿಲ್ಲ. ಜಸ್ಟ್ ಟೇಪ್ ರೆಕಾರ್ಡ್ ಹಚ್ಚೋದದ, ಡ್ಯಾನ್ಸ್ ಮಾಡೋದದ ಅಷ್ಟೇ. ನಮಗೆ ಏನೇನು ತಿಳಿತೈತಿ ಅದೇ ಸ್ಟೆಪ್ಸ್ ಹಾಕೋದು, ಡ್ಯಾನ್ಸ್ ಮಾಡೋದು ಅಷ್ಟೇ. ಯಾವುದೇ ಇದು ಸ್ಕ್ರೀನ್ ಟಚ್ ಮೊಬೈಲ್ ಇರಲಿಲ್ಲ, ಏನೂ ಇರಲಿಲ್ಲ. ಸಿಂಗಿಂಗ್ದು ಇದು ಬರ್ತಿತ್ತು ಸರೆಗಮಪ್ಪ, ಅದು ಒಂದು ನೋಡ್ತಿದ್ವಿ. ಡ್ಯಾನ್ಸಿನಂತೂ ನೋಡಿದಷ್ಟು ನೆನಪಿಲ್ಲ ನನಗೆ. ಚಂದನ ಟಿ ವಿ ಒಳಗೆ ಭರತನಾಟ್ಯಂ ಕ್ಲಾಸ್ ನಡೀತಿತ್ತು, ಅದಿಷ್ಟು ನೋಡ್ತಿದ್ದೆ ಅಷ್ಟೇ. ಬಟ್ ಡ್ಯಾನ್ಸಿಂಗ್ ಭಾಳ ಇಂಟ್ರೆಸ್ಟ್ ಇತ್ತು ನನಗೆ. ಮಿಸ್ ಮಾಡ್ಕೋತೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.